ಹಣ ಪಟ್ಟಿ ಕಟ್ಟಕ್ಕೆ ಹೋಗ್ಬೇಡಿ. ಹಿಂದೂ ಧರ್ಮ ಬಿಜೆಪಿ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ. ಎರಡನೇ ಪ್ರಶ್ನೆ, ಅದೇನೋ ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತಾರೆ. 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರೋದು ನೀವು. ನಿಮ್ಮ ಕೈಯಲ್ಲಿ ಏನ್ರಿ ಕಡಿದು ಕಟ್ಟ ಹಾಕಿದ್ರೆ? ಯಾಕೆ ಅಲ್ಲಿ ಒಂದು ಗಡಿ ಮುಚ್ಚಾಕಾಗ್ಲಿಲ್ಲ ನಿಮ್ಗೆ ಕೈಯಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮೇಲೆ ಆರೋಪ ಹೊರಿಸ್ಬಿಟ್ಟು ಮಾಡ್ತಾ ಇದ್ರಲ್ವಾ? ಯಾಕೆ ಒಂದು ಕಾನೂನು ತಂದಲ್ಲಿ ಒಂದು ಗಡಿ ಮುಚ್ಚಕ್ ಆಗ್ತಾ ಇಲ್ವಾ? ಮಾತಾಡ್ತಿದ್ರೆ ಅಲ್ಲೆಲ್ಲೋ ಸರ್ಕಾರ ಬೀಳ್ಸೋದು ನಿಮ್ಮ ಅಮಿತ್ ಶಾ ಅವರು, ಇನ್ನೆಲ್ಲೋ ಚುನಾವಣೆ ನಡೆಸೋ ಅದನ್ನ ಮಾಡೋದು ಬಿಟ್ರೆ ಬೇರೆ ಏನ್ ಮಾಡ್ತಾ ಇದ್ರ? ಈಗ ದ್ವೇಷ ಭಾಷೆ ಬೀಳ್ತಾ ಇರೋದು ನಿಮ್ಗೇನ್ ಸಮಸ್ಯೆ? ಓನ್ಲಿ ಬಿಜೆಪಿ ಅವ್ರು ತರ್ತಾ ಇದಾರ? ಇಡೀ ದೇಶದ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೆ ಸಮಸ್ಯೆ. ಹಾಗಾದ್ರೆ ಅವ್ರು ಹೇಳಿದ್ರು ನಾನು ಒಬ್ಬ ಕಾಂಗ್ರೆಸ್ಸಿಗ ಆದ್ರೂ ಹಿಂದೂ ಅಂತ ಹೇಳಿದ್ರು. ನಾವ್ ಯಾಕೆ ಮಾತಾಡ್ತೀವಿ ಅಂದ್ರೆ ಹಿಂದೂ ಅಲ್ವಾ ಅವರು? ಇದೇ 20 ದಿವಸದ ಹಿಂದೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ವಿಜಯನಗರದಲ್ಲಿ ಹಲ್ಲೆ ಆಯ್ತು. ನೀವ್ ಯಾಕೆ ವಾಯ್ಸ್ ರೇಸ್ ಯಾಕೆ ಮಾಡ್ಲಿಲ್ಲ? ನೀವೇನಾದ್ರೂ ಪ್ರೊಟೆಸ್ಟ್ ಮಾಡಿದ್ರ? ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ನೀವೇನಾದ್ರೂ ಮಾತಾಡಿದ್ರ? ಬೇರೆ ಎಲ್ಲೂ ಬೇಡ, ಬೆಂಗಳೂರಿನ ಕಾಂಗ್ರೆಸ್ ಕಾರ್ಯಕರ್ತರು ತಾನೇ ನೀವು, ಕಾಂಗ್ರೆಸ್ ಕಾರ್ಯಕರ್ತರು ತಾನೇ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ. ತಪ್ಪು ಅಲ್ಲಿ ಮಾಡಿರೋ ತಪ್ಪು ಅಂತ ನೀವು ಹೇಳಿದ್ರ? ನೀವು ಮಾತಾಡಿ. ನಾನು ಹೋಗಿದ್ದೆ ನ್ಯಾಯ ಕೊಡಿಸಿದ್ರ ಮೇಡಮ್? ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಾ? ಪ್ರೇರಣೆ ಕೊಡ್ತೀರಾ? ಇದು ಕೇವಲ ಬಿಜೆಪಿಗರಿಗೋಸ್ಕರ ತರ್ತಿರೋದು ಅಂತ ಯಾಕೆ ಅನಿಸ್ತಿದೆ? ಯಾರು ಹಿಂದೂ ಧರ್ಮನ ಯಾವುದೋ ಒಂದು ಪಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲಪ್ಪ. ನೀವು ಫಾಲೋ ಮಾಡಿ, ಅವರು ಫಾಲೋ ಮಾಡಲಿ, ಎಲ್ಲರೂ ಫಾಲೋ ಮಾಡಲಿ. ನಮ್ಮ ಪ್ರಶ್ನೆ ಎದ್ದಿರೋದು, ನೀವು ಯಾಕೆ ಹಿಂದೂ ಧರ್ಮದ ವಿಚಾರಧಾರೆಗಳ ಮೇಲೆ ದಾಳಿಯಾದಾಗ ಧ್ವನಿ ಎತ್ತಲ್ಲ? ಇದೇ ಹಿಂದೂ ಮುಖಂಡ ನಿಮ್ಮದೇ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಇಟ್ಟಾಗ ಅವ್ರ ಪರವಾಗಿ ನಿಮ್ಮವ್ರೊಬ್ರು ನಿಂತ್ಕೊಳ್ಳಿಲ್ಲ. ನಿಮ್ ಪರವಾಗಿ ಒಬ್ರು ನಿಂತ್ಕೊಳ್ಳಿಲ್ಲ. ನಾವ್ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ನೀವು ಪೂಜೆ ಮಾಡಿ, ಹಿಂದೂ ಆಹಾರ ಪದ್ಧತಿ ಫಾಲೋ ಮಾಡಿ, ನಾವು ಅದನ್ನ ಏನಾದ್ರು ಪ್ರಶ್ನೆ ಮಾಡ್ತಿದೀವ? ಇಲ್ಲಪ್ಪ, ನಾವು ಅದನ್ನ ಹೇಳ್ತಾನೆ ಇಲ್ಲ. ನಿಮ್ಮ ಸೆಲೆಕ್ಟಿವ್ ಅಪ್ರೋಚ್ ಯಾಕೆ? ವೈ ಯು ಆರ್ ಸೆಲೆಕ್ಟಿವ್? ಈಗಾಗಲೇ BNS ಅಲ್ಲಿ ಕಾನೂನು ಇದೆ ದ್ವೇಷ ಭಾಷಣದ ಬಗ್ಗೆ. ಮತ್ತೆ ಕಾಂಗ್ರೆಸ್ ಇಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಏನಿದೆ? ಮತ್ತೆ ಇಂಡೈರೆಕ್ಟ್ಲಾಗಿ ಎಮರ್ಜೆನ್ಸಿ ತರಬೇಕು ಅನ್ನೋ ಇಂಡೈರೆಕ್ಷಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು UCC ಬಂದರೆ ಸಾಕು, ಎಲ್ಲರೂ ಕಾಮನ್ ಸಿವಿಲ್ ಕೋಡ್ ಬಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ. ನೋಡಿ, ನಾನು ಆಗಲೇ ಹೇಳಿದೆ, ಏನು ದೇಶದಲ್ಲಿ 2 ಥರ ಕಾನೂನುಗಳಿದ್ದಾವೆ. ಒಂದು ರಾಜ್ಯ ಸರ್ಕಾರಗಳಿಗೆ ಅನ್ವಯ ಆಗತಕ್ಕಂಥದ್ದು, ಕೇಂದ್ರ ಸರ್ಕಾರ ಎಸ್ಪೆಷಲಿ, ಮತ್ತು ಕನ್ಕರೆಂಟ್ ಅಂತ ಇದೆ. ಈ ಏನು ಕಾನೂನು ಸುವ್ಯವಸ್ಥೆ ಇದೆ, ಎಜುಕೇಷನ್, ಇವೆಲ್ಲ ಕನ್ಕರೆಂಟ್ ಸೆಕ್ಷನಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಏನು ತರ್ತದೆ, ಬ್ರಾಡ್ ಆಗಿ ಇಡೀ ದೇಶಕ್ಕೆ ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗುವಂಥ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ತರುತ್ತೆ. ಅದಾದ ನಂತರ ರಾಜ್ಯಗಳಿಗೆ ಅವ್ರಿಗೆ ಬೇಕಾದಂಥ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳನ್ನು ಅಲ್ಲಿನ ಪ್ಲೀಸ್ ವೈಟ್, ನೀವು ಆಮೇಲೆ ಉತ್ತರ ಕೊಡಿ, ಅಲ್ಲಿಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತದೆ. ಸೇ ಫಾರ್ ಎಕ್ಸಾಂಪಲ್ NEP ಕೇಂದ್ರ ಸರ್ಕಾರ ಪ್ಲೀಸ್, ಕೇಂದ್ರ ಸರ್ಕಾರ NEP ತಂದ ಮೇಲೆ ನಾವು ರಾಜ್ಯದಲ್ಲಿ SEP ತಂದಿದ್ದೇವೆ. ಅಂದ್ರೆ ಕಾನೂನಿನಲ್ಲಿ ಅವಕಾಶ ಇದೆ. ಕನ್ಕರೆಂಟ್ ಅಂದ್ರೆ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಬ್ರಾಡ್ ವ್ಯೂ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡ್ತದೆ. ಅದು ರಾಜ್ಯಗಳಿಗೆ, ರಾಜ್ಯಗಳ ಪ್ರದೇಶಾಭಿವೃದ್ಧಿ, ಏನು ಕಸ್ಟಮೈಸೇಷನ್, ಲೋಕಲೈಸೇಷನ್ ಲೆಕ್ಕದಲ್ಲಿ ಇಲ್ಲಿಗೆ ಅವಶ್ಯಕತೆ ಇರತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಡಿಸೈನ್ ಮಾಡಿ ಕಂಟಿನ್ಯೂ ಮಾಡ್ತೇವೆ. ಸೊ ಯಾಕೆ ನಾವು ಈಗ ದ್ವೇಷ ಭಾಷಣ ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ, ಯಾಕೆ ಬೇರೆ ಬೇರೆ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ಅಲ್ಲಾಗಿರೋ ಅಲ್ಲೂ ತರ್ತಾರೆ. ಓಕೆ, ಸೊ ಈಗ ನಾವು ಜಮ್ಮು ಕಾಶ್ಮೀರಲ್ಲಿ ಇರುವಂಥ UAP ಆಕ್ಟನ್ನು ಬೆಂಗಳೂರು ತರ್ತೀವ, ಕರ್ನಾಟಕ ತರ್ತೀವ? ತರಲ್ಲ. ಯಾಕೆ ಅಂದರೆ ಅದು ಯಾವ ರಾಜ್ಯಗಳಿಗೆ ಅನ್ವಯ ಆಗುತ್ತೋ ಅದನ್ನು ಕಸ್ಟಮೈಸ್ ಮಾಡ್ತಾರೆ. ಅದೇ ರೀತಿ ನಾವು ಮಾಡಿದ್ದೀವಿ ಅಷ್ಟೇ. ಮೋಹನ್ ವಿಶ್ವ ಸರ್, ನಿಮಗೇನೆ ಈಗ ಭಾರತದಲ್ಲಿ ಹಿಂದೂ ಪರವಾಗಿ ಹಿಂದೂ ಹೋರಾಟಗಳು, ನಾವು ಹಿಂದೂ ಧರ್ಮವನ್ನು ಕಟ್ಟುತ್ತೀವಿ, ಹಿಂದುತ್ವನ ಮೇಲೆ ಎತ್ತುತ್ತೀವಿ ಅಂತ ನೀವು ಹೇಳ್ತಿದ್ದೀರ. 81ರಲ್ಲಿ ಹುಟ್ಕೊಂಡಂತಹ ಪಕ್ಷ ನಿಮ್ಮ BJP ಪಕ್ಷ. ಸೊ ನೀವು ಇಷ್ಟೆಲ್ಲ ಹೋರಾಟಗಳು ಮಾಡಿದ್ದೀರಾ, ಜನಗಳು ಯಾಕೆ ನಿಮ್ಮ ಪರವಾಗಿ ಕರ್ನಾಟಕದಲ್ಲಿ ಮತ ಹಾಕಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಸರ್. ಈಗ 137 ಸೀಟು ಕಾಂಗ್ರೆಸ್ಗೆ ಕೊಟ್ಟರು. ಈ ಮೊದಲು ನಿಮ್ಮ ಎಲ್ಲ ರಾಜಕೀಯ ಮತ್ತು ಅಂದರೆ BJP ಮತ್ತು RSSನಲ್ಲಿ ಎಷ್ಟು ಭಾಷಣಗಳನ್ನು ನೀವು ಹಿಂದೂ ಪರವಾಗಿ ಮಾಡಿದ್ರಿ, ಎಷ್ಟು ಜನಗಳ ಅಂದರೆ ಪರವಾಗಿ ನೀವು ಹಿಂದೂ ಮುಖಂಡರು ಕರಾವಳಿ ಕರ್ನಾಟಕದಲ್ಲೂ ಅಂತೂ ಒಂದು ರೀತಿಯಲ್ಲಿ ಬೆಂಕಿ ಹಚ್ಚೋ ಲೆವೆಲ್ಗೆ ನೀವು ಮಾಡಿದ್ರಿ. ಆದರೂ ಯಾಕೆ ಮತದಾರ ನಿಮ್ಮ ಕೈ ಹಿಡಿಲಿಲ್ಲ? ಸರ್ಕಾರ ಯಾಕೆ ನೀವು ಮಾಡಲಿಲ್ಲ? ಅದನ್ನೇ ಮಾನದಂಡವಾಗಿ ಜನಗಳಿಗೆ ಮಾಡಿದ್ದೆ ನಿಮ್ಮ ಒಂದು ಮಾನದಂಡ ಅಂತ ಆದ್ರೆ 2013ರಿಂದ 2018ರ ನಡುವೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಜನಗಳಿಗೆ ನಾನೇ ಮಾಡಿದೆ ಅಂತ ಹೇಳಿದಾಗ 2018ರಲ್ಲಿ ಏನಕ್ಕೆ ಬರೀ 66 ಸೀಟ್ ಗೆಳಿದ್ರಿ ನೀವು? ಈಗ ಎಲೆಕ್ಷನ್ಗೋಸ್ಕರನೋ ಅಥವಾ ನಮ್ಮ ಹಿಂದೂ ಹೋರಾಟಗಾರರ ಮೇಲೆ ಏನಾದರೂ ದ್ವೇಷ ಇದ್ದಕ್ಕೋಸ್ಕರನೋ ಈ ಕಾಯ್ದೆನ ತರ್ತಾ ಇದ್ದಾರಾ? ಈ ಕಾಯ್ದೆ ತರ್ದಿರನೇ ನೀವು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೆಲ್ಬೋದಲ್ವಾ? ಯಾಕೆಂದ್ರೆ ನಿಮ್ಮಲ್ಲೂ ಸಮುದಾಯದಲ್ಲೂ ಒಕ್ಕಟ್ಟಿದೆ. ದ್ವೇಷ ಭಾಷಣ ಏನು ಇವ್ರು ತಂದಿದ್ದಾರೆ ಅದನ್ನ ನಾವು ಸ್ವಾಗತ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಭಾಷಣಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಾನು ಹೇಳೋದೇನೆಂದರೆ ಸಿಂಪಲ್ ಆಗಿ, ಇಲ್ಲಿ ಯಾರು ಹಿಂದೂನೂ ಇಲ್ಲ, ಮುಸ್ಲಿಮೂ ಇಲ್ಲ. ನಾವು 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡೋದಕ್ಕೆ ಕರಾವಳಿ ಭಾಗದಲ್ಲಿ 37 ಅಮಾಯಕ ಯುವಕರನ್ನ ಕೊಲೆ ಮಾಡಿಬಿಟ್ರು.
ಎಷ್ಟೋ ಮಕ್ಕಳು ಅನಾಥರಾಗ್ಬಿಟ್ರು, ಹೆಂಡತಿಯವರು ವಿಧವೆಯರಾಗೋದ್ರು, ತಂದೆ ತಾಯಿಗಳು ಅನಾಥರಾಗಿ ಇವತ್ತು ಜೀವನ ನಡೆಸಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಯಾವ ಪ್ರಜೆಗೂ ಬರಬಾರ್ದು ಅಂತ ಈ ಕಾನೂನು ತಂದಿರ್ತಕ್ಕಂಥದ್ದು. ನಮ್ಮ ಒಂದು ಸಮುದಾಯ ತಪ್ಪು, ಕಲ್ಲು ಹೊಡಿತಾರೆ, ಚಪ್ಪಲಿ ಹೊಡಿತಾರೆ, ಇನ್ನೇನೋ ಹಾಕ್ತಾರೆ. ಇಂಥವರಿಗೆ ಈ ಆಕ್ಟ್ ತಗೊಂಡು ಬಂದ್ರೆ ಒಂದು ಸುಧಾರಣೆ ಬರ್ಬೋದು ಅಂತ ನಾವು ಪರ ಇದ್ದೀವಿ. ಹಣ ಪಟ್ಟಿ ಕಟ್ಟಕ್ಕೆ ಹೋಗ್ಬೇಡಿ. ಹಿಂದೂ ಧರ್ಮ ಬಿಜೆಪಿ ಅವ್ರಿಗೆ ರೀಚ್ ಮಾಡ್ಕೊಟ್ಟಿಲ್ಲ. ಎರಡನೇ ಪ್ರಶ್ನೆ, ಅದೇನೋ ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತಾರೆ. 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರೋದು ನೀವು. ನಿಮ್ಮ ಕೈಯಲ್ಲಿ ಏನ್ರಿ ಕಡ್ದು ಕಟ್ಟ ಹಾಕಿದ್ರೆ? ಯಾಕೆ ಅಲ್ಲಿ ಒಂದು ಗಡಿ ಮುಚ್ಚಾಕಾಗ್ಲಿಲ್ಲ ನಿಮ್ಗೆ ಕೈಯಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮೇಲೆ ಆರೋಪ ಹೊರಿಸ್ಬಿಟ್ಟು ಇದು ಮಾಡ್ತಾ ಇದ್ರಲ್ವಾ? ಯಾಕೆ ಒಂದು ಕಾನೂನು ತಂದಲ್ಲಿ ಒಂದು ಗಡಿ ಮುಚ್ಚಾಕಾಗ್ತಾ ಇಲ್ವಾ? ಮಾತಾಡ್ತಿದ್ರೆ ಅಲ್ಲೆಲ್ಲೋ ಸರ್ಕಾರ ಬೀಳ್ಸೋದು ನಿಮ್ಮ ಅಮಿತ್ ಶಾ ಅವರು, ಇನ್ನೆಲ್ಲೋ ಚುನಾವಣೆ ನಡೆಸೋ ಅದನ್ನ ಮಾಡೋದು ಬಿಟ್ರೆ ಬೇರೆ ಏನ್ ಮಾಡ್ತಾ ಇದ್ರ? ಈಗ ದ್ವೇಷ ಭಾಷೆ ಬೀಳ್ತಾ ಇರೋದು ನಿಮ್ಗೇನ್ ಸಮಸ್ಯೆ? ಓನ್ಲಿ ಬಿಜೆಪಿ ಅವ್ರು ತರ್ತಾ ಇದಾರ? ಇಡೀ ದೇಶದ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೆ ನಿಮ್ಗೇನ್ ಸಮಸ್ಯೆ ಹಾಗಾದ್ರೆ? ಅವ್ರು ಹೇಳಿದ್ರು ನಾನು ಒಬ್ಬ ಕಾಂಗ್ರೆಸ್ಸಿಗ ಆದ್ರೂ ಹಿಂದೂ ಅಂತ ಹೇಳಿದ್ರು. ನಾವ್ ಯಾಕೆ ಮಾತಾಡ್ತೀವಿ ಅಂದ್ರೆ ಹಿಂದೂ ಅಲ್ವಾ ಅವರು? ಇದೇ 20 ದಿವಸದ ಹಿಂದೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ವಿಜಯನಗರದಲ್ಲಿ ಹಲ್ಲೆ ಆಯ್ತು. ನೀವ್ ಯಾಕೆ ವಾಯ್ಸ್ ರೇಜ್ ಯಾಕೆ ಮಾಡ್ಲಿಲ್ಲ? ನೀವೇನಾದ್ರೂ ಪ್ರೊಟೆಸ್ಟ್ ಮಾಡಿದ್ರ? ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ನೀವೇನಾದ್ರೂ ಮಾತಾಡಿದ್ರ? ಬೇರೆ ಎಲ್ಲೂ ಬೇಡ, ಬೆಂಗಳೂರಿನ ಕಾಂಗ್ರೆಸ್ ಕಾರ್ಯಕರ್ತರು ತಾನೇ ನೀವು, ಕಾಂಗ್ರೆಸ್ ಕಾರ್ಯಕರ್ತರು ತಾನೇ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ. ತಪ್ಪು ಅಲ್ಲಿ ಮಾಡಿರೋ ತಪ್ಪು ಅಂತ ನೀವು ಹೇಳಿದ್ರ, ನೀವು ಮಾತಾಡಿ. ನಾನು ಹೋಗಿದ್ದೆ. ನ್ಯಾಯ ಕೊಡಿಸಿದ್ರ ಮೇಡಮ್? ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಾ? ಪ್ರೇರಣೆ ಕೊಡ್ತೀರಾ? ಮೋಹನ್ ವಿಶ್ವ ಅವರು ಇದು ಕೇವಲ ಬಿಜೆಪಿಗರಿಗೋಸ್ಕರ ತರ್ತಿರೋದು ಅಂತ ಯಾಕೆ ಅನಿಸ್ತಿದೆ? ಯಾರು ಹಿಂದೂ ಧರ್ಮನ ಯಾವುದೇ ಒಂದು ಪಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲಪ್ಪ. ನೀವು ಫಾಲೋ ಮಾಡಿ, ಅವರು ಫಾಲೋ ಮಾಡಲಿ, ಎಲ್ಲರೂ ಫಾಲೋ ಮಾಡಲಿ. ನಮ್ಮ ಪ್ರಶ್ನೆ ಎದ್ದಿರೋದು, ನೀವ್ ಯಾಕೆ ಹಿಂದೂ ಧರ್ಮದ ವಿಚಾರಧಾರೆಗಳ ಮೇಲೆ ದಾಳಿಯಾದಾಗ ಧ್ವನಿ ಎತ್ತಲ್ಲ? ಇದೇ ಹಿಂದೂ ಮುಖಂಡ ನಿಮ್ಮದೇ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಇಟ್ಟಾಗ ಅವ್ರ ಪರವಾಗಿ ನಿಮ್ಮವ್ರೊಬ್ರು ನಿಂತ್ಕೊಳ್ಳಿಲ್ಲ, ನಿಮ್ ಪರವಾಗಿ ಒಬ್ರು ನಿಂತ್ಕೊಳ್ಳಿಲ್ಲ. ನಾವ್ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ನೀವು ಪೂಜೆ ಮಾಡಿ, ಹಿಂದೂ ಆಹಾರ ಪದ್ಧತಿ ಫಾಲೋ ಮಾಡಿ, ನಾವು ಅದನ್ನ ಏನಾದ್ರು ಪ್ರಶ್ನೆ ಮಾಡ್ತಿದೀವ? ಇಲ್ಲಪ್ಪ, ನಾವು ಅದನ್ನ ಹೇಳ್ತಾನೆ ಇಲ್ಲ. ನಿಮ್ಮ ಸೆಲೆಕ್ಟಿವ್ ಅಪ್ರೋಚ್ ಯಾಕೆ? ವೈ ಯು ಆರ್ ಸೆಲೆಕ್ಟಿವ್? ಈಗಾಗಲೇ BNS ಅಲ್ಲಿ ಕಾನೂನಿದೆ ದ್ವೇಷ ಭಾಷಣದ ಬಗ್ಗೆ. ಮತ್ತೆ ಕಾಂಗ್ರೆಸ್ ಇಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಏನಿದೆ? ಮತ್ತೆ ಇಂಡೈರೆಕ್ಟ್ಲಾಗಿ ಎಮರ್ಜೆನ್ಸಿ ತರಬೇಕು ಅನ್ನೋ ಇಂಡೈರೆಕ್ಷಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು UCC ಬಂದರೆ ಸಾಕು, ಎಲ್ಲರಿಗೂ ಕಾಮನ್ ಸಿವಿಲ್ ಕೋಡ್ ಬಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ. ನೋಡಿ, ನಾನು ಆಗಲೇ ಹೇಳಿದೆ, ದೇಶದಲ್ಲಿ 2 ಥರ ಕಾನೂನುಗಳಿದ್ದಾವೆ. ಒಂದು ರಾಜ್ಯ ಸರ್ಕಾರಗಳ ಅನ್ವಯ ಆಗತಕ್ಕಂಥದ್ದು, ಕೇಂದ್ರ ಸರ್ಕಾರ ಎಸ್ಪೆಷಲಿ, ಮತ್ತು ಕನ್ಕರೆಂಟ್ ಅಂತ ಇದೆ. ಈ ಏನು ಕಾನೂನು ಸುವ್ಯವಸ್ಥೆ ಇದೆ, ಎಜುಕೇಷನ್, ಇವೆಲ್ಲ ಕನ್ಕರೆಂಟ್ ಸೆಕ್ಷನಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಏನು ತರ್ತದೆ, ಬ್ರಾಡ್ ಆಗಿ ಇಡೀ ದೇಶಕ್ಕೆ ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗುವಂಥ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ತರುತ್ತೆ. ಅದಾದ ನಂತರ ರಾಜ್ಯಗಳಿಗೆ ಅವ್ರಿಗೆ ಬೇಕಾದಂಥ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳನ್ನು ಅಲ್ಲಿನ ಪ್ಲೀಸ್ ವೇಟ್, ನೀವು ಆಮೇಲೆ ಉತ್ತರ ಕೊಡಿ, ಅಲ್ಲಿಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತದೆ. ಸೇ ಫಾರ್ ಎಕ್ಸಾಂಪಲ್ NEP ತಂತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ NEP ತಂದ ಮೇಲೆ ನಾವು ರಾಜ್ಯದಲ್ಲಿ SEP ತಂದಿದ್ದೇವೆ. ಅಂದ್ರೆ ಕಾನೂನಿನಲ್ಲಿ ಅವಕಾಶ ಇದೆ. ಕನ್ಕರೆಂಟ್ ಅಂದ್ರೆ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಬ್ರಾಡ್ ವ್ಯೂ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡ್ತದೆ. ಅದು ರಾಜ್ಯಗಳಿಗೆ, ರಾಜ್ಯಗಳ ಪ್ರದೇಶಾಭಿವೃದ್ಧಿ ಏನು ಕಸ್ಟಮೈಸೇಷನ್, ಲೋಕಲೈಸೇಷನ್ ಲೆಕ್ಕದಲ್ಲಿ ಇಲ್ಲಿಗೆ ಅವಶ್ಯಕತೆ ಇರತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಡಿಸೈನ್ ಮಾಡಿ ಕಂಟಿನ್ಯೂ ಮಾಡ್ತೇವೆ. ಸೊ ಯಾಕೆ ನಾವು ಈಗ ದ್ವೇಷ ಭಾಷಣ ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ, ಯಾಕೆ ಬೇರೆ ಬೇರೆ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ಅಲ್ಲಾಗಿರೋ ಅಲ್ಲೂ ತರ್ತಾರೆ. ಓಕೆ, ಸೊ ಈಗ ನಾವು ಜಮ್ಮು ಕಾಶ್ಮೀರಲ್ಲಿ ಇರುವಂಥ UAP ಆಕ್ಟ್ ಅನ್ನು ಬೆಂಗಳೂರು ತರ್ತೀವ, ಕರ್ನಾಟಕ ತರ್ತೀವ? ತರಲ್ಲ. ಯಾಕೆ ಅಂದ್ರೆ ಅದು ಯಾವ ರಾಜ್ಯಗಳಿಗೆ ಅನ್ವಯ ಆಗುತ್ತೋ ಅದನ್ನ ಕಸ್ಟಮೈಸ್ ಮಾಡ್ತಾರೆ. ಅದೇ ರೀತಿ ನಾವು ಮಾಡಿದ್ದೀವಿ ಅಷ್ಟೇ. ಮೋಹನ್ ವಿಶ್ವ ಸರ್, ನಿಮ್ಗೇನೆ ಈಗ ಭಾರತದಲ್ಲಿ ಹಿಂದೂ ಪರವಾಗಿ ಹಿಂದೂ ಹೋರಾಟಗಳು, ನಾವು ಹಿಂದೂ ಧರ್ಮನ ಕಟ್ಟುತ್ತೀವಿ, ಹಿಂದುತ್ವನ ಮೇಲೆ ಎತ್ತುತ್ತೀವಿ ಅಂತ ನೀವು ಹೇಳ್ತಿದ್ದೀರಾ. 81ರಲ್ಲಿ ಉಟ್ಕೊಂಡಂತಹ ಪಕ್ಷ ನಿಮ್ಮ BJP ಪಕ್ಷ. ಸೊ ನೀವು ಇಷ್ಟೆಲ್ಲ ಹೋರಾಟಗಳು ಮಾಡಿದ್ದೀರಾ, ಜನಗಳು ಯಾಕೆ ನಿಮ್ಮ ಪರವಾಗಿ ಕರ್ನಾಟಕದಲ್ಲಿ ಮತ ಹಾಕಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಸರ್. ಈಗ 137 ಸೀಟು ಕಾಂಗ್ರೆಸ್ಗೆ ಕೊಟ್ಟರು. ಈ ಮೊದಲು ನಿಮ್ಮ ಎಲ್ಲ ರಾಜಕೀಯ ಮತ್ತು ಅಂದರೆ BJP ಮತ್ತು RSSನಲ್ಲಿ ಎಷ್ಟು ಭಾಷಣಗಳನ್ನು ನೀವು ಹಿಂದೂ ಪರವಾಗಿ ಮಾಡಿದ್ರಿ, ಎಷ್ಟು ಜನಗಳ ಅಂದರೆ ಪರವಾಗಿ ನೀವು ಹಿಂದೂ ಮುಖಂಡರು ಕರಾವಳಿ ಕರ್ನಾಟಕದಲ್ಲೂ ಅಂತೂ ಒಂದು ರೀತಿಯಲ್ಲಿ ಬೆಂಕಿ ಹಚ್ಚೋ ಲೆವೆಲ್ಗೆ ನೀವು ಮಾಡಿದ್ರಿ. ಆದರೂ ಯಾಕೆ ಮತದಾರ ನಿಮ್ಮ ಕೈ ಹಿಡಿಲಿಲ್ಲ? ಸರ್ಕಾರ ಯಾಕೆ ನೀವು ಮಾಡಲಿಲ್ಲ? ಅದನ್ನೇ ಮಾನದಂಡವಾಗಿ ಜನಗಳಿಗೆ ಮಾಡಿದ್ದೆ ನಿಮ್ಮ ಒಂದು ಮಾನದಂಡ ಅಂತ ಆದ್ರೆ 2013ರಿಂದ 2018 ನಡುವೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಜನಗಳಿಗೆ ನಾನೇ ಮಾಡಿದೆ ಅಂತ ಹೇಳಿದಾಗ 2018ರಲ್ಲಿ ಏನಕ್ಕೆ ಬರೀ 66 ಸೀಟ್ ಗೆದ್ರಿ ನೀವು? ಈಗ ಎಲೆಕ್ಷನ್ಗೋಸ್ಕರನೋ ಅಥವಾ ನಮ್ಮ ಹಿಂದೂ ಹೋರಾಟಗಾರರ ಮೇಲೆ ಏನಾದರೂ ದ್ವೇಷ ಇದಕ್ಕೋಸ್ಕರನೋ ಈ ಕಾಯ್ದೆನ ತರ್ತಾ ಇದ್ದಾರಾ? ಈ ಕಾಯ್ದೆ ತರ್ದಿರನೇ ನೀವು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಬೋದಲ್ವಾ?
ಯಾಕೆಂದ್ರೆ ನಿಮ್ಮಲ್ಲೂ ಸಮುದಾಯದಲ್ಲೂ ಒಕ್ಕಟ್ಟಿದೆ. ದ್ವೇಷ ಭಾಷಣ ಏನು ಇವ್ರು ತಂದಿದ್ದಾರೆ ಅದನ್ನ ನಾವು ಸ್ವಾಗತ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಭಾಷಣಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಾನು ಹೇಳೋದೇನೆಂದರೆ ಸಿಂಪಲ್ ಆಗಿ ಇಲ್ಲಿ ಯಾರು ಹಿಂದೂನೂ ಇಲ್ಲ ಮುಸ್ಲಿಮೂ ಇಲ್ಲ. ನಾವು 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡೋದಕ್ಕೆ ಕರಾವಳಿ ಭಾಗದಲ್ಲಿ 37 ಅಮಾಯಕ ಯುವಕರನ್ನ ಕೊಲೆ ಮಾಡಿಬಿಟ್ರು. ಎಷ್ಟೋ